ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ಸಹ ಯಾವುದೇ ಪ್ರಶ್ನೆಗಳಿರೋದಿಲ್ಲ. ಸಂಡೇ ಆಗಿರೋದ್ರಿಂದ ನೀವು ನಿಮ್ಮ ಇಷ್ಟದ ಕೋಟ್ಗಳನ್ನ, ಹೇಳಿಕೆಗಳನ್ನ, ಯಾವುದೇ ಒಂದು ವಿಷಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ಇವತ್ತು ಹಲವಾರು ಆರ್ಟಿಕಲ್ಗಳಿದ್ರೂ ಸಹ ಅದರಲ್ಲಿ ಎಷ್ಟೋ ವಿಷಯಗಳನ್ನು ನಾವು ಕವರ್ ಮಾಡ್ತಾನೆ ಇದ್ದೇವೆ. ಅಂತಂದ್ರೆ ರಾಜಕೀಯ ವಿಷಯಗಳಾಗಿರಬಹುದು, ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯಗಳಾಗಿರಬಹುದು, ಅವುಗಳನ್ನು ನಿಧಾನವಾಗಿ ಕವರ್ ಮಾಡಿದ್ದೇವೆ. ಮತ್ತೆ ಸಂಡೇಯಲ್ಲಿ ಅಂತಂದ್ರೆ ಸಂಡೇ ನ್ಯೂಸ್ ಪೇಪರ್ ಇರುತ್ತಲ್ವಾ, ಈ ಭಾನುವಾರದ ನ್ಯೂಸ್ ಪೇಪರ್ನಿಂದ ವಿಜ್ಞಾನದ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಲವಾರು ಬಾರಿ UPSC ಪ್ರಿಲಿಮ್ಸ್ ಅಲ್ಲಿ ಈ ಸಂಡೇ ನ್ಯೂಸ್ ಪೇಪರ್ ಆರ್ಟಿಕಲ್ ಇಂದ ಕ್ವಶನ್ ಗಳನ್ನ ಕೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೈನ್ಸ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ, ಮುಖ್ಯವಾಗಿ ಸೈನ್ಸ್ ವಿಷಯಗಳನ್ನ ಮಾತ್ರ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಮೊದಲನೇದು, ಜೀನ್ ಥೆರಪಿ ಫಾರ್ ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಶೋಸ್ ಪ್ರಾಮಿಸ್. ಏನ್ ಹೇಳ್ತಾ ಇದೆ ಅದರಲ್ಲಿ? ಮೊದಲನೇದು, new gene therapy for MSUD. Scientists have created a gene therapy to treat maple syrup urine disease. MSUD ಅಂತ ಕರೀತಾರೆ. ಫುಲ್ ಫಾರ್ಮ್ ಏನಿದ್ರದ್ದು? ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್, ಜೆನೆಟಿಕ್ ಡಿಸಾರ್ಡರ್ ದಟ್ ಕ್ಯಾನ್ ಕಾಸ್ ಬ್ರೈನ್ ಡ್ಯಾಮೇಜ್ ಅಂಡ್ ಡೆತ್. ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಜೆನೆಟಿಕ್ ರೋಗ, ಜೆನೆಟಿಕ್ ಅಂತಂದ್ರೆ ಜೀನ್ಸ್ ನ ಮೂಲಕ ಬರುವಂತದ್ದು, ಜನ್ಮಜಾತವಾಗಿ ಬರೋದು ಅಂತ ಹೇಳ್ತೀವಲ್ವಾ, ಅಥವಾ ಇನ್ಹೆರಿಟೆಡ್ ಡಿಸೀಸ್ ಅಂತ ಹೇಳ್ತೇವೆ. ಅಂತಂದ್ರೆ ಆನುವಂಶಿಕವಾಗಿ ಬರುವಂತದ್ದಾಗಿರ್ಬಹುದು, ಅಥವಾ ಜೀನ್ಸ್ ನ ಮೂಲಕ ಬರುವಂತಹ ರೋಗಗಳು ಜೆನೆಟಿಕ್ ರೋಗಗಳು ಅಂತ ಕಳಿಸ್ಕೊಳ್ತವೆ. ಈಗ ವಿಜ್ಞಾನಿಗಳು MSUD ಅನ್ನುವಂತಹ, ಅಂದ್ರೆ ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಅನ್ನುವಂತಹ ರೋಗಕ್ಕೆ ಜೀನ್ ಥೆರಪಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ರೋಗದಿಂದ ಏನಾಗ್ತಾ ಇತ್ತು? ಮುಖ್ಯವಾಗಿ ಈ ರೋಗದಿಂದ ಮೆದುಳಿನ ಮೇಲೆ ಹಾನಿ ಆಗುತ್ತೆ, ಮತ್ತೆ ಸಾವು ಸಹ ಸಂಭವಿಸುವ ಸಾಧ್ಯತೆ ಇದೆ. ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಇನ್ ಕಾಫ್. Newborn calf with MSUD was given the therapy and it grew up healthy even eating a normal high protein diet. ಒಂದು ಹಸುವಿನ ಕರುವಿನ ಮೇಲೆ ಇದನ್ನ ಪ್ರಯೋಗ ಮಾಡಿದ್ದಾರೆ. ಮೊದಲು MSUD ಇತ್ತು ಅದಕ್ಕೆ, ಅದಾದ ನಂತರ ಪ್ರಯೋಗ ಮಾಡಿದ ನಂತರ ಅದು ಸಂಪೂರ್ಣವಾಗಿ ಆರೋಗ್ಯ ಗುಣಮುಖ ಆಗಿದೆ. ಆಮೇಲೆ ಬೇರೆ ಸಾಮಾನ್ಯ ಆಹಾರವನ್ನ, ಪ್ರೋಟೀನ್ ಅನ್ನ ತಿಂದ್ರೂ ಸಹ ಯಾವುದೇ ತೊಂದರೆಗಳಲ್ಲಿ ಕಾಣಿಸ್ಲಿಲ್ಲ. ಇದು ಕೇವಲ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಮನುಷ್ಯರಲ್ಲೂ ಸಹ ಈ ರೋಗ ಇರುತ್ತೆ. ಅವರು ಮೊದಲು ಕರುವಿನ ಮೇಲೆ ಇದನ್ನ ಪ್ರಯೋಗ ಮಾಡಿದ್ರು. ಹೇಗೆ ವರ್ಕ್ ಆಗುತ್ತೆ ಇದು? ಹೌ ಇಟ್ ವರ್ಕ್ಸ್? ದ ಥೆರಪಿ ಯೂಸಸ್ ಅ ವೈರಲ್ ವೆಕ್ಟರ್, ಹಾರ್ನೆಸ್ ವೈರಸ್ ವೆಕ್ಟರ್ ಟು ಡೆಲಿವರ್ ವರ್ಕಿಂಗ್ ಕಾಪೀಸ್ ಆಫ್ ಜೀನ್ಸ್ BCKDHA ಅಂಡ್ BCKDHB ದಟ್ ಆರ್ ಮಿಸ್ಸಿಂಗ್ ಇನ್ MSUD ಪೇಷಂಟ್. ಅಂತಂದ್ರೆ ಈ ಥೆರಪಿಯಲ್ಲಿ, ಈ ಚಿಕಿತ್ಸೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಹಾನಿಕರ ಅಲ್ಲದೆ ಇರುವಂತಹ ಒಂದು ವೈರಸ್ ಅನ್ನ ಬಳಸ್ತಾರೆ. ಅದಕ್ಕೆ ವೈರಲ್ ವೆಕ್ಟರ್ ಅಂತ ಕರೀತಾರೆ. ಅದ್ರ ಮೂಲಕ ಈ MSUD ಇರುತ್ತಲ್ವಾ, ಆ ಪೇಷಂಟ್ ಗಳಿಗೆ ಅವರಲ್ಲಿ ಒಂದು ಜೀನ್ಸ್ ಇರೋದಿಲ್ಲ, ಅಂತಂದ್ರೆ BCKDHA ಅಥವಾ BCKDHB ಎನ್ನುವಂತಹ ಜೀನ್ಗಳು ಇರೋದಿಲ್ಲ. ಆ ಜೀನ್ಗಳನ್ನ ಈ ವೆಕ್ಟರ್ ಅನ್ನು ಯೂಸ್ ಮಾಡಿಕೊಂಡು, ವೈರಸ್ ಅನ್ನ ಯೂಸ್ ಮಾಡಿಕೊಂಡು ಅವರ ದೇಹದಲ್ಲಿ ಈ ಜೀನ್ಸ್ ಗಳನ್ನ ಸೇರಿಸ್ತಾರೆ. ಸೇರಿಸಿದ ಮೇಲೆ ಅವರ ದೇಹದಲ್ಲಿ ಬೇಕಾಗಿರುವಂತಹ ಪ್ರತಿಕ್ರಿಯೆ ನೀಡೋದಾಗಿರ್ಬಹುದು, ಅಥವಾ ಆ ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗೋದು ಆಗಿರ್ಬಹುದು, ಮುಂತಾದ ಕ್ರಿಯೆಗಳು ಅಲ್ಲಿ ಪ್ರಾರಂಭ ಆಗುತ್ತೆ. ಫ್ಯೂಚರ್ ಪೊಟೆನ್ಷಿಯಲ್ ಫಾರ್ ಹ್ಯೂಮನ್ಸ್. ಇಫ್ ಸಕ್ಸಸ್ಫುಲ್, this therapy could become a treatment for people with MSUD, offering a better alternative to strict diets or liver transplant. ಮುಂದಿನ ದಿನಗಳಲ್ಲಿ ಮನುಷ್ಯರಿಗೂ ಸಹ ಈ ಚಿಕಿತ್ಸೆ ಲಭ್ಯ ಆಗಬಹುದು. ಥೆರಪಿ ಯಶಸ್ವಿ ಆದ್ರೆ ಹಲವಾರು ಜನರು MSUD ಇಂದ ಬಳಲ್ತಾ ಇರ್ತಾರಲ್ವಾ, ಅವರಿಗೆ ಇದು ಸಹಾಯ ಆಗುತ್ತೆ. ಮತ್ತೆ ಈ MSUD ಇದ್ದವರು ಎಷ್ಟೋ ಆಹಾರದಲ್ಲಿ ಪಥ್ಯಗಳನ್ನ ಅಂತ ಹೇಳ್ತೀವಲ್ಲ, ಪಥ್ಯ ಅಂತಂದ್ರೆ ಲಿಮಿಟೆಡ್ ಡಯಟ್ ಅಂತಂದ್ರೆ ಎಷ್ಟೋ ಕಠಿಣವಾದ ನಿಯಮಗಳಿರುತ್ತೆ. ಆಹಾರನ ಸೇವಿಸಬೇಕಾದ್ರೆ ಆಹಾರ ನಿಯಮಗಳನ್ನ ಸ್ವಲ್ಪ ಸೈಡಿಗೆ ಇಟ್ಟು, ಅಂತಂದ್ರೆ ಈ ಒಂದು ಚಿಕಿತ್ಸೆಯ ಮೂಲಕ ಅವ್ರು ಏನ್ ಮಾಡಬಹುದು, ಆಹಾರ ನಿಯಮಗಳನ್ನ ಪಾಲಿಸಬೇಕು ಅಂತಿಲ್ಲ, ಸಾಮಾನ್ಯರಂತೆ ಎಲ್ಲರ ತರ ಆಹಾರ ಸೇವಿಸಬಹುದು, ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಹ ಮಾಡುವ ಅವಶ್ಯಕತೆ ಬರೋದಿಲ್ಲ ಅನ್ನುವಂತ ಒಂದು ಆಶಾಭಾವನೆ ವಿಜ್ಞಾನಿಗಳಿಂದ ನಮಗೆ ಸಿಗ್ತಾ ಇದೆ. ಇನ್ನು ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್, ಈ ಡಿಸೀಸ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ, ರೇರ್ಡ್ ಜೆನೆಟಿಕ್ ಡಿಸಾರ್ಡರ್ ವ್ಯಾರ್ ದಿ ಬಾಡಿ ಕಾಂಟ್ ಬ್ರೇಕ್ ಡೌನ್ ಸರ್ಟೆನ್ ಪ್ರೋಟೀನ್ಸ್. ಅಂತಂದ್ರೆ ದೇಹದಲ್ಲಿ ಕೆಲವೊಂದು ಪ್ರೋಟೀನ್ ಗಳನ್ನ ಜೀರ್ಣಿಸ್ಕೊಳ್ಳಕ್ಕೆ ಆಗೋದಿಲ್ಲ ದೇಹದ ಹತ್ರ. ಅಂತಂದ್ರೆ ಜೆನೆಟಿಕ್ ಡಿಸಾರ್ಡರ್, ಮೊದಲೇ ಹೇಳಿದ್ವಲ್ವಾ, ಅಂತಂದ್ರೆ ಜೀನ್ಸ್ ನ ಮೂಲಕ ಆನುವಂಶಿಕವಾಗಿ ಬರುವಂತಹ ಒಂದು ಡಿಸೀಸ್ ಇದು. ಲೀಡಿಂಗ್ ಟು ಟಾಕ್ಸಿಕ್ ಬಿಲ್ಡ್ ಅಪ್ ಅಂಡ್ ಬ್ರೈನ್ ಡ್ಯಾಮೇಜ್. ಇದರಿಂದ ಏನಾಗುತ್ತೆ? ವಿಷಕಾರಿ ಪದಾರ್ಥಗಳು ದೇಹದಲ್ಲಿ ತುಂಬಿಕೊಳ್ತಾ ಹೋಗುತ್ತೆ, ಟಾಕ್ಸಿನ್ಗಳು, ಮಿದುಳಿನ ಮೇಲೆ ಹಾನಿ ಆಗುತ್ತೆ. ಇದಕ್ಕೆ ಯಾಕೆ ಹೆಸರು ಬರುತ್ತೆ ಅಂತಂದ್ರೆ, ಈ ರೋಗ ಇರೋರ ಮುಖ್ಯವಾಗಿ ಯೂರಿನ್ ಸ್ಮೆಲ್ ಸ್ವೀಟ್ ಲೈಕ್ ಮ್ಯಾಪಲ್ ಸಿರಪ್, ಹೆನ್ಸ್ ದಿ ನೇಮ್. ಮುಖ್ಯವಾಗಿ ಈ ರೋಗ ಹೊಂದಿರುವವರ ಮೂತ್ರಕ್ಕೆ, ಅಂದ್ರೆ ಅವರ ಒಂದು ಮೂತ್ರದಲ್ಲಿ ಮ್ಯಾಪಲ್ ಸಿರಪ್ ನಂತಹ ಸಿಹಿಯಾದ ವಾಸನೆ ಬರುತ್ತಂತೆ. ಹಾಗಾಗಿ ಅದಕ್ಕೆ ಈ ಹೆಸರನ್ನು ಕೊಟ್ಟಿದ್ದಾರೆ, MSUD, ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಅಂತ.
ಇನ್ನು ಜೀನ್ ಥೆರಪಿ ಬಗ್ಗೆ ನೋಡೋದಾದ್ರೆ ಮೆಡಿಕಲ್ ಟೆಕ್ನಿಕ್ ದಟ್ ರೀಪ್ಲೇಸಸ್ ಫಾಲ್ಟಿ ಜೀನ್ಸ್ ವಿತ್ ಹೆಲ್ದಿ ಒನ್ಸ್ ಟು ಟ್ರೀಟ್ ಜೆನೆಟಿಕ್ ಡಿಸಾರ್ಡರ್. ಅಂದ್ರೆ ಜೀನ್ಸ್ ಮೂಲಕ ಆನುವಂಶಿಕವಾಗಿ ಏನೇನು ರೋಗ ಇರುತ್ತಲ್ವ ಅದನ್ನ ನಿವಾರಿಸಲಿಕ್ಕೋಸ್ಕರ ದೋಷಪೂರಿತವಾದ ಜೀನ್ಗಳನ್ನ ಸರಿಯಾದ ಜೀನ್ಗಳಾಗಿ ಬದಲಾಯಿಸೋದು, ಆ ದೋಷಪೂರಿತ ಜೀನ್ಗಳ ಜಾಗದಲ್ಲಿ ಸರಿಯಾಗಿರುವಂತಹ ಜೀನ್ಗಳನ್ನ ಸೇರಿಸೋದಕ್ಕೆ ಜೀನ್ ಥೆರಪಿ ಅಂತ ಹೇಳ್ತಾರೆ. ಇನ್ನು ಅಡಿನೋ ಅಸೋಸಿಯೇಟೆಡ್ ವೈರಲ್ ವೆಕ್ಟರ್ ಹಾರ್ಮ್ಲೆಸ್ ವೈರಸ್ ಯೂಸ್ ಟು ಡೆಲಿವರ್ ಹೆಲ್ದಿ ಜೀನ್ಸ್ ಇನ್ ಟು ಅ ಪೇಷಂಟ್ಸ್ ಬಾಡಿ. ವೆಕ್ಟರ್ ಅಂತಂದ್ರೆ ಯಾವುದೋ ಒಂದನ್ನ ಸಾಗಿಸುವಂತದ್ದು ಅಂತ. ಇಲ್ಲಿ ವೆಕ್ಟರ್ ಯಾವುದು, ಇಲ್ಲಿ ವೈರಸ್ ವೆಕ್ಟರ್. ಇದರಲ್ಲಿ ಯಾವುದು, ಇದು ಅಡಿನೋ ಅಸೋಸಿಯೇಟೆಡ್ ವೈರಸ್ ವೆಕ್ಟರ್. ಇದೇನ್ ಮಾಡುತ್ತೆ, ಇದು ಒಬ್ಬರ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಗಳನ್ನ ಜೀನ್ಗಳನ್ನ ದೇಹದೊಳಗಡೆ ಸೇರಿಸುತ್ತೆ. ಹಾಗಾಗಿ ಇದು ಹಾನಿಕರ ಅಲ್ಲದ ವೈರಸ್. ಇದು ಅಂತಂದ್ರೆ ಈ ವೈರಸ್ ಮೂಲಕ ನಾವು ಅವರಿಗೆ ಪ್ರೋಟೀನ್ಗಳನ್ನ ಕೊಡ್ತಾ ಇರಬಹುದು, ಆದ್ರೆ ವೈರಸ್ನಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ದೇಹದ ಮೇಲೆ ಹಾನಿ ಆಗೋದಿಲ್ಲ. ಆದ್ರೆ ಇದರ ಸಹಾಯದಿಂದ ಆರೋಗ್ಯಕರ ಜೀನ್ಸ್ಗಳನ್ನ ಅವರ ದೇಹದೊಳಗೆ ಸೇರಿಸಬಹುದು. ಇದರ ಮೂಲಕ ನಾವು ಜೀನ್ ಥೆರಪಿಯನ್ನ ಸಾಧಿಸಬಹುದು ಮತ್ತೆ ಬೇರೆ ಬೇರೆ ರೋಗಗಳನ್ನ ಗುಣಪಡಿಸಬಹುದು. ಇದಾದ ನಂತರ ICMR ರಿಪೋರ್ಟ್ ಲಿಂಕ್ಸ್ ಹೈ ಲೆವೆಲ್ಸ್ ಆಫ್ ಸೆಲೇನಿಯಂ ಇನ್ ವೀಟ್ ಟು ಹೇರ್ ಲಾಸ್. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತಂದ್ರೆ ಸುಮಾರು 300 ಜನರಿಗೆ, ಓವರ್ 300 ಪೀಪಲ್ ಇನ್ ಶೇಗಾಂವ್ ತಾಲೂಕ್ ಲಾಸ್ಟ್ ಹೇರ್ ಸಡನ್ಲಿ ಲಿಂಕ್ ಟು ಹೈ ಸೆಲೇನಿಯಂ ಇನ್ ವೀಟ್ ಡಿಸ್ಟ್ರಿಬ್ಯೂಟೆಡ್ ಬೈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಶೇಗಾಂವ್ ತಾಲೂಕಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಸಡನ್ ಆಗಿ ಕೂದಲು ಉದುರ್ತಾ ಇದೆ. ಯಾಕೆ ಅಂತಂದ್ರೆ ಮುಖ್ಯವಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇರುತ್ತಲ್ವಾ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅದರ ಮೂಲಕ ವಿತರಿಸಲಾದಂತಹ ಗೋಧಿಯಲ್ಲಿ ಹೆಚ್ಚಿನ ಸೆಲೇನಿಯಂ ಅಂಶ ಇರೋದ್ರಿಂದಾನೇ ಈ ಒಂದು ಕೂದಲು ಉದುರುವ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ICMR AIIMS ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೈಂಟಿಸ್ಟ್ ಫೌಂಡ್ ಸೆಲೇನಿಯಂ ಲೆವೆಲ್ಸ್ ಇನ್ ಅಫೆಕ್ಟೆಡ್ ಪೀಪಲ್ ಬ್ಲಡ್ were 31 times higher than normal. Wheat from the ration shop also had 2 to 8 times more selenium than normal. ವಿಜ್ಞಾನಿಗಳು ಪರೀಕ್ಷೆ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಕೂದಲು ಉದುರ್ತಾ ಇದೆಯಲ್ವಾ, ಈ ವ್ಯಕ್ತಿಗಳ ರಕ್ತದಲ್ಲಿ ಸೆಲೆನಿಯಂ ಪ್ರಮಾಣ ಸಾಮಾನ್ಯ ಜನರಿಗೆ ಎಷ್ಟಿರುತ್ತೋ ಅದಕ್ಕಿಂತ 31 ಪಟ್ಟು ಹೆಚ್ಚಿದೆ. ಮತ್ತೆ ರೇಷನ್ ಅಂಗಡಿಯಲ್ಲಿ ಸಿಗುತ್ತಲ್ವಾ ಗೋಧಿಯಲ್ಲಿ, ಅದರಲ್ಲೂ ಸಹ ಸೆಲೆನಿಯಂ ಪ್ರಮಾಣ 2 ರಿಂದ 8 ಪಟ್ಟು ಹೆಚ್ಚಿದೆ ಅಂತ ಅವರಿಗೆ ಕಂಡು ಬಂದಿದೆ. Government's delayed response. Despite early findings, authorities did not inform the public immediately. ಪ್ರಾರಂಭಿಕವಾಗಿ ಅಧ್ಯಯನದಲ್ಲಿ ಇದು ಕಂಡು ಬಂದರೂ ಸಹ ಅಧಿಕಾರಿಗಳು ಜನರಿಗೆ ತಕ್ಷಣ ಮಾಹಿತಿಯನ್ನು ನೀಡಲಿಲ್ಲ. ಹೀಗಾಗಿ ಬಹಳಷ್ಟು ಜನರು ಇದರಿಂದ ಸಮಸ್ಯೆಯನ್ನ ಅನುಭವಿಸುವಂತಾಯಿತು. Need for further testing. The contamination may have come from only few sacks of wheat, requiring more investigation to ensure safe food distribution. ಈಗ ಕೆಲವೇ ಗೋಧಿ ಚೀಲಗಳಲ್ಲಿ ಸೆಲೆನಿಯಂ ಅಂಶ ಹೆಚ್ಚಾಗಿರುವ ಸಾಧ್ಯತೆ ಇದೆ, ಆದ್ರೆ ಸುರಕ್ಷಿತ ಆಹಾರ ವಿತರಣೆಗೆ ಏನ್ ಮಾಡಬೇಕು, ಸರಿಯಾದ ತನಿಖೆಯನ್ನ ನಡೆಸಲೇಬೇಕು. ಇನ್ನು ಸೆಲೆನೋಸಿಸ್ ಅನ್ನುವಂಥ ಶಬ್ದವನ್ನು ನೆನಪಿಟ್ಕೊಳ್ಳಿ. ಸೆಲೆನಿಯಂ ಟಾಕ್ಸಿಸಿಟಿ ಅಂತಂದ್ರೆ ಕಂಡೀಷನ್ ಕಾಸ್ಡ್ ಬೈ ಟೂ ಮಚ್ ಸೆಲೆನಿಯಂ ಲೀಡಿಂಗ್ ಟು ಹೇರ್ ಲಾಸ್, ನೇಲ್ ಪ್ರಾಬ್ಲಮ್ಸ್ ಅಂಡ್ ನ್ಯೂರೋಲಾಜಿಕಲ್ ಇಶ್ಯೂಸ್. ಅಂತಂದ್ರೆ ದೇಹದಲ್ಲಿ ಸೆಲೆನಿಯಂ ಪ್ರಮಾಣ ಹೆಚ್ಚಾಗ್ತಾ ಹೋಗೋದ್ರಿಂದ ಸೆಲೆನೋಸಿಸ್ ಅನ್ನುವಂತಹ ಸೆಲೆನಿಯಂ ವಿಷಪೂರಿತತೆ ಅಂತಾನು ಹೇಳಬಹುದು, ಅದು ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ಕೂದಲು ಉದುರೋದು, ಉಗುರುಗಳಲ್ಲಿ ಸಮಸ್ಯೆ ಹಾಗೂ ದೇಹದ ನರವ್ಯೂಹದ ಮೇಲೆ, ನರ ವ್ಯವಸ್ಥೆಯ ಮೇಲೆ ಹಾನಿಯಾಗುತ್ತೆ. ಇದಾದ ನಂತರ ಸ್ಟಡಿ ಐಡೆಂಟಿಫೈಸ್ ಸೋರ್ಸಸ್ ಆಫ್ PM2.5 ಇನ್ ನಾರ್ಥನ್ ಇಂಡಿಯಾ. PM2.5 ಅಥವಾ PM ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಕರಿತೇವಲ್ವಾ, ಅದರ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಏನಿದು ಪರ್ಟಿಕ್ಯುಲರ್ ಮ್ಯಾಟರ್ ಅದನ್ನು ಕೊಟ್ಟಿದ್ದಾನೆ ಕೆಳಗೆ, ನೀವು ನೋಡ್ಕೋಬಹುದು. PM2.5 ಅಂತಂದ್ರೆ ಏನು, ಟೈನಿ ಏರ್ ಪೊಲ್ಯೂಷನ್ ಪಾರ್ಟಿಕಲ್ಸ್ ಸ್ಮಾಲರ್ ದೆನ್ 2.5 ಮೈಕ್ರಾನ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ದಟ್ ಕ್ಯಾನ್ ಎಂಟರ್ ದಿ ಲಂಗ್ಸ್ ಅಂಡ್ ಕಾಸ್ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಲೈಕ್ ಲಂಗ್ ಡಿಸೀಸ್ ಅಂಡ್ ಹಾರ್ಟ್ ಪ್ರಾಬ್ಲಮ್ಸ್. PM2.5 ಅಂತಂದ್ರೇನು, ಈ 2.5 ಮೈಕ್ರಾನ್ಗಿಂತ ಚಿಕ್ಕದಾದಂತಹ ವಾಯು ಮಾಲಿನ್ಯ ಕಣಗಳು. ಇದು ಈ ಒಂದು ವೇಳೆ ಶ್ವಾಸಕೋಶಕ್ಕೆ ಹೋದ್ರೆ ಅಲ್ಲಿ ಲಂಗ್ಸ್ ಡಿಸೀಸ್ಗಳು ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ. ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳೋದು ಏನಂತಂದ್ರೆ, PM2.5 levels high in northern India. The Indo-Gangetic Plain, including Delhi and Kanpur, has very high levels of PM2.5 pollution, mainly due to traffic, heating and industrial emissions. ಸಿಂಧೂ ಗಂಗಾ ನದಿ ಪ್ರದೇಶದಲ್ವಾ ಉತ್ತರ ಭಾರತದಲ್ಲಿ, ಆ ಒಂದು ದೆಹಲಿ, ಕಾನ್ಪುರ ಮುಂತಾದ ಭಾಗಗಳಲ್ಲಿ PM2.5 ಮಾಲಿನ್ಯ ಹೆಚ್ಚು ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು, ವಾಹನ ಸಂಚಾರ, ಇಂಧನ ದಹನ ಹಾಗೂ ಕೈಗಾರಿಕೆಗಳ ಉತ್ಸರ್ಜನೆ. ಅಂತಂದ್ರೆ ಹೆಚ್ಚು ಅನಿಲಗಳು, ಬೇರೆ ಬೇರೆ ವಿಷಕಾರಿ ಅನಿಲಗಳು ಬಿಡುಗಡೆ ಆಗ್ತಾ ಇದೆ.
ಇನ್ನು ದೆಹಲಿಯಲ್ಲಿ ನೋಡೋದಾದ್ರೆ ಮೇನ್ ಸೋರ್ಸ್ ಆಫ್ ಪೊಲ್ಯೂಷನ್ ಏನು, ವೆಹಿಕ್ಯುಲರ್ ಎಮಿಷನ್ ಅಂಡ್ ಫಾಸಿಲ್ ಫ್ಯೂಯಲ್ ಬರ್ನಿಂಗ್ ಆರ್ ಮೇಜರ್ ಸೋರ್ಸಸ್. ವೈಲ್ ಔಟ್ಸೈಡ್ ದೆಹಲಿ ಪೊಲ್ಯೂಷನ್ ಕಮ್ ಫ್ರಾಮ್ ಬಯೋಮಾಸ್ ಬರ್ನಿಂಗ್ ಲೈಕ್ ವುಡ್ ಅಂಡ್ ಕ್ರಾಪ್ ಬರ್ನಿಂಗ್. ದೆಹಲಿಯಲ್ಲಿ ಮುಖ್ಯವಾಗಿ ಇಂಧನ ದಹನ, ಅದಕ್ಕೆ ಮುಖ್ಯವಾದ ಕಾರಣ ಇಂಧನವನ್ನ ದಹಿಸೋದು. ಇಂಧನ ದಹನದಲ್ಲೂ ಏನಾಗುತ್ತೆ, ಇನ್ಕಂಪ್ಲೀಟ್ ಕಂಬಷನ್ ಅಂತ ಹೇಳ್ತಾರೆ. ಅಂತಂದ್ರೆ ಸರಿಯಾಗಿ ಆಕ್ಸಿಜನ್ ಸಿಗದೇ ಇದ್ದಾಗ ಇಂಧನಗಳು ಕಂಪ್ಲೀಟ್ ಆಗಿ ಬರ್ನ್ ಆಗೋದಿಲ್ಲ, ಅದರಿಂದ ವಿಷಕಾರಿ ಅನಿಲಗಳು ಹೊರಗಡೆ ಬಿಡುಗಡೆ ಆಗುತ್ತೆ. ಇನ್ನು ದೆಹಲಿಯ ಹೊರಭಾಗದಲ್ಲಿ ಉರುವಲು ಮತ್ತೆ ಕೃಷಿಗೆ ಸಂಬಂಧಿಸಿದ ಹಾಗೆ ಕೃಷಿ ತ್ಯಾಜ್ಯವನ್ನು ಸುಡೋದಾಗಿರಬಹುದು, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿಂದಾಗಿ ಮಾಲಿನ್ಯ ಉಂಟಾಗ್ತಾ ಇದೆ. ಅದರಲ್ಲೂ ವಿಂಟರ್ ಪೊಲ್ಯೂಷನ್ ಇಸ್ ವರ್ಸ್. ಚಳಿಗಾಲದಲ್ಲಿ ಹೆಚ್ಚಿನ ಮಾಲಿನ್ಯ ಉಂಟಾಗ್ತಾ ಇದೆ. ಡ್ಯೂರಿಂಗ್ ವಿಂಟರ್ ಕೌಡಂಗ್ ಬರ್ನಿಂಗ್ ಫಾರ್ ಹೀಟಿಂಗ್ ಅಂಡ್ ಕುಕಿಂಗ್ ಆಡ್ಸ್ ಟು ಪೊಲ್ಯೂಷನ್. ಮುಖ್ಯವಾಗಿ ಬೆರಣಿ ಇರುತ್ತಲ್ವಾ, ಸಗಣಿಯ ಬೆರಣಿ, ಅದನ್ನ ಉರಿಸೋದ್ರಿಂದ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ದ ಪೊಲ್ಯೂಷನ್ ಈಸ್ ಅಪ್ ಟು 10 times ಹೈಯರ್ ಇನ್ ವಿಂಟರ್ ದನ್ ಇನ್ ಸಮ್ಮರ್. ಬೇಸಿಗೆ ಕಾಲಕ್ಕೆ ಹೋಲಿಸಿದ್ರೆ ಚಳಿಗಾಲದಲ್ಲಿ ಸುಮಾರು 10 ಪಟ್ಟು ಹೆಚ್ಚು ಮಾಲಿನ್ಯ ಕಂಡು ಬರ್ತಾ ಇದೆ. ಟ್ರಾಫಿಕ್ ಇಸ್ ಎ ಮೇಜರ್ ಕಾಂಟ್ರಿಬ್ಯೂಟರ್. Up to 40% of pollution at urban roadside location in Delhi comes from vehicle emissions. Incomplete combustion of fuels is a big problem. ಮೊದಲೇ ಹೇಳಿದ್ವಲ್ವಾ, ಸಂಪೂರ್ಣವಾಗಿ ದಹನಗೊಳ್ಳೋದಿಲ್ಲ ಅನಿಲಗಳು, ಹಾಗಾಗಿ ಟ್ರಾಫಿಕ್ ನಿಂದಾಗಿ ಸುಮಾರು 40% ಅಷ್ಟು ಮಾಲಿನ್ಯ ಬರ್ತಾ ಇರೋದು ಈ ಒಂದು ಟ್ರಾಫಿಕ್, ವಾಹನಗಳ ಹೊಗೆ ಮುಂತಾದ ಕಾರಣಗಳಿಂದ. India's pollution is worse than other countries. The health risks from PM 2.5 in India are up to 5 times higher than cities in China and Europe, showing the need for better pollution control policies. ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಉದಾಹರಣೆಗೆ ಚೀನಾ ಹಾಗೂ ಯುರೋಪಿನ ನಗರಗಳಿಗಿಂತ ಭಾರತದಲ್ಲಿ ಆಗ್ತಾ ಇದೆಯಲ್ವಾ PM 2.5 ಪೊಲ್ಯೂಷನ್, ಬೇರೆ ದೇಶಗಳಿಗಿಂತ ಸುಮಾರು 5 ಪಟ್ಟು ಹೆಚ್ಚು ಹಾನಿಕಾರಕ ಹಾಕೊಂಡಿದೆ. ಹಾಗಾಗಿ ಉತ್ತಮವಾದಂತಹ ಮಾಲಿನ್ಯ ನಿಯಂತ್ರಣ ನೀತಿಗಳ ಅವಶ್ಯಕತೆ ಬಹಳ ಇದೆ. PM 2.5 ಅಂದ್ರೆ ಏನು ಅಂತ ಮೊದಲೇ ಹೇಳಿದ್ದೆ. ಇನ್ನು ಆಕ್ಸಿಡೇಟಿವ್ ಪೊಟೆನ್ಷಿಯಲ್ ಆಫ್ PM 2.5 ಇದು ಹೀಗಂದ್ರೆ ಏನು ಅಂತಂದ್ರೆ, ಇಟ್ಸ್ ಅ ಮೆಜರ್ ಆಫ್ ಹೌ ಡ್ಯಾಮೇಜಿಂಗ್ PM 2.5 ಇಸ್ ಟು ಹ್ಯೂಮನ್ ಹೆಲ್ತ್. ಹೈಯರ್ ಆಕ್ಸಿಡೇಟಿವ್ ಪೊಟೆನ್ಷಿಯಲ್ ಮೀನ್ಸ್ ಮೋರ್ ಹಾರ್ಮ್ ಟು ದ ಬಾಡಿ. ಆಕ್ಸಿಡೇಟಿವ್ ಸಾಮರ್ಥ್ಯ ಅಂತಂದ್ರೆ PM 2.5 ಇಂದ ಎಷ್ಟು ನಮ್ಮ ದೇಹಕ್ಕೆ ಹಾನಿ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅನ್ನೋದನ್ನ ಅಳತೆ ಮಾಡುವಂತ ಒಂದು ಮೆಜರ್ಮೆಂಟ್. ಈ ಹೆಚ್ಚಿನ ಆಕ್ಸಿಡೇಟಿವ್ ಸಾಮರ್ಥ್ಯ ಇದ್ರೆ ನಮ್ಮ ದೇಹಕ್ಕೆ ಹೆಚ್ಚು ಹಾನಿ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಇನ್ಕಂಪ್ಲೀಟ್ ಕಂಬಷನ್ ಅಂತಂದ್ರೆ when fuel like petrol, diesel, wood or cow dung don't burn fully, they release harmful pollutants like PM 2.5, carbon monoxide and toxic gases. ಸಂಪೂರ್ಣವಾಗಿ ದಹನಗೊಳ್ಳದೆ ಇದ್ದಾಗ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ವಿಷಕಾರಿ ಅನಿಲಗಳನ್ನ ಹೊರಸೂಸುತ್ತವೆ. ಮುಖ್ಯವಾಗಿ ಅದರಲ್ಲೂ ಫಾಸಿಲ್ ಫ್ಯೂಯಲ್ಗಳು, ಪೆಟ್ರೋಲ್, ಡೀಸೆಲ್ ಮುಂತಾದವುಗಳು. ಅದಾದ ನಂತರ ಬೌಂಡ್ರಿ ಲೇಯರ್, ದ ಲೋವೆಸ್ಟ್ ಪಾರ್ಟ್ ಆಫ್ ದಿ ಅಟ್ಮಾಸ್ಫಿಯರ್ where pollution gets trapped, especially in winter when cold air keeps pollutants near the ground. ಬೌಂಡ್ರಿ ಲೇಯರ್ ಅಂತಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ವಾತಾವರಣದಲ್ಲಿ ಇರುವಂತಹ ಕೆಳಭಾಗ. ಇದ್ರ ಏನಾಗುತ್ತೆ, ಮಾಲಿನ್ಯ ಹೆಚ್ಚಾಗ್ತಾ ಇದ್ದ ಹಾಗೆ ಇಲ್ಲಿ ಸೆರೆ ಆಗ್ಬಿಡುತ್ತೆ, ಅದನ್ನ ಟ್ರ್ಯಾಪ್ ಮಾಡ್ಕೊಂಡ್ಬಿಡುತ್ತೆ. ವಿಶೇಷವಾಗಿ ಚಳಿಗಾಲದಲ್ಲಿ ತಣ್ಣನೆ ಗಾಳಿಯಿಂದಾಗಿ ಈ ಮಾಲಿನ್ಯ ನೆಲದ ಸಮೀಪನೇ ಹೆಚ್ಚಾಗ್ತಾ ಹೋಗುತ್ತೆ. ಇದಾದ ನಂತರ ಕೊನೆಯದಾಗಿ ಒಬೆಸಿಟಿ. ವೈ ಇಸ್ ಇಂಡಿಯಾ ಸ್ಟಾರಿಂಗ್ ಎಟ್ ಅನ್ ಒಬೆಸಿಟಿ ಚಾಲೆಂಜ್? ಒಬೆಸಿಟಿ ಅಂತಂದ್ರೆ ಏನು, ಸ್ಥೂಲಕಾಯ ಅಥವಾ ಬೊಜ್ಜು ಬರೋದು ಅಂತ ಹೇಳ್ತೀವಲ್ವ, ಅದಕ್ಕೆ ಒಬೆಸಿಟಿ ಅಂತ ಕರೀತೇವೆ. ಒಬೆಸಿಟಿ ಇಸ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ. 1 in 8 Indian is obese and the number is rising, especially among the children. In urban areas the problem is even worse. ಭಾರತದಲ್ಲಿ ಪ್ರತಿ 8 ಜನರಲ್ಲಿ ಒಬ್ಬರು ಸ್ಥೂಲಕಾಯರಾಗಿದ್ದಾರೆ. ಈ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಮಕ್ಕಳಲ್ಲಿ ಇದು ಇನ್ನೂ ಸಹ ಹೆಚ್ಚಾಗ್ತಿದೆ. ನಗರ ಪ್ರದೇಶಗಳಲ್ಲಂತೂ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಸಿಚುವೇಶನ್ಗೆ ಹೋಗಿ ತಲುಪಿದೆ. ಚೈಲ್ಡ್ಹುಡ್ ಒಬೆಸಿಟಿ is a concern. More children under 5 are becoming overweight, and by 2030 obesity among 5 to 9-year-olds could reach to 10.81%. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಈಗ ಹೆಚ್ಚು ಸ್ಥೂಲಕಾಯದ ಸಮಸ್ಯೆ, ಓವರ್ ವೇಟ್ ಕಂಡು ಬರ್ತಾ ಇದೆ. 2030 ವೇಳೆಗೆ 5 ರಿಂದ 9 ವರ್ಷದ ಮಕ್ಕಳಲ್ಲಿ ಈ ಜಡತೆ ಅಂತಾನು ಹೇಳಬಹುದು ಅಥವಾ ಒಬೆಸಿಟಿಯ ಪ್ರಮಾಣ 10.81% ಅಷ್ಟು ತಲುಪಬಹುದು. ಹಾಗಾದ್ರೆ ಏನು ಇದರಿಂದ ಪ್ರಾಬ್ಲಮ್ ಏನು? ಹೆಲ್ತ್ ರಿಸ್ಕ್ ಆಫ್ ಒಬೆಸಿಟಿ. ಒಬೆಸಿಟಿ ಇನ್ಕ್ರೀಸಸ್ ದಿ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಡಯಾಬಿಟಿಸ್, ಕ್ಯಾನ್ಸರ್ ಅಂಡ್ ಜಾಯಿಂಟ್ ಪ್ರಾಬ್ಲಮ್ಸ್. ಅಂತಂದ್ರೆ ನಮ್ಮ ದೇಹದಲ್ಲಿ ಜಾಯಿಂಟ್ಸ್ ಇರುತ್ತಲ್ವ, ಅಲ್ಲಿ ಪ್ರಾಬ್ಲಮ್ ಆಗೋದು. ಇಟ್ ಆಲ್ಸೋ ಲೀಡ್ಸ್ ಟು ಮೆಂಟಲ್ ಹೆಲ್ತ್ ಇಶ್ಯೂಸ್ ಲೈಕ್ ಸ್ಟ್ರೆಸ್ ಅಂಡ್ ಬುಲಿಂಗ್ ಅಮಂಗ್ ಚಿಲ್ಡ್ರನ್. ಮುಖ್ಯವಾಗಿ ಇದರಿಂದ ಒಬೆಸಿಟಿಯಿಂದ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು, ಮಧುಮೇಹ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಸಂಧಿವಾತ, ಮೂಳೆಗೆ ಸಂಬಂಧಪಟ್ಟಂತ ಸಮಸ್ಯೆ, ಹೀಗೆ ಹಲವಾರು ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ.
ಮಕ್ಕಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ನೀವು ನೋಡಿರಬಹುದು ಅಂತಂದ್ರೆ ಸ್ಥೂಲಕಾಯದಿಂದ ಮಕ್ಕಳನ್ನ ಎಷ್ಟೋ ಜನರು ಗೇಲಿ ಮಾಡ್ತಾರೆ. ಮೆಂಟಲಿ ಅವರಿಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಬುಲಿಯಿಂಗ್ ಅಂತಾನು ಕರೀತಾರೆ ಅದಕ್ಕೆ. ಹಾಗಾಗಿ ಇಂತಹ ಸಮಸ್ಯೆಗಳು ಸಹ ಆ ಚೈಲ್ಡ್ಹುಡ್ ಟ್ರಾಮಾ ಅಂತ ಹೇಳ್ತೀವಲ್ವ, ಆ ರೀತಿ ಸಮಸ್ಯೆಗಳು ಸಹ ಮುಂದೆ ಎದುರಾಗಬಹುದು. ಹಾಗಾದ್ರೆ ಕಾರಣ ಏನು ಇದಕ್ಕೆ? ವಾಟ್ ಆರ್ ದ ಮೇನ್ ಕಾಸಸ್ ಆಫ್ ಒಬೆಸಿಟಿ? ಅನ್ಹೆಲ್ದಿ ಡಯಟ್ಸ್, ಜಂಕ್ ಫುಡ್, ಲ್ಯಾಕ್ ಆಫ್ ಎಕ್ಸಸೈಸ್, air pollution and more screen time, TV and phones are making people gain weight. Poor families eat more carbohydrates, rice and wheat, but lack protein and vitamins. ಏನಿದು ಸ್ಥೂಲಕಾಯಕ್ಕೆ ಪ್ರಮುಖ ಕಾರಣ ಏನೇನು? ಹಾಗಾದ್ರೆ ಒಂದು ಅಹಿತಕರವಾದಂಥ ಆಹಾರ, ಜಂಕ್ ಫುಡ್ ಅನ್ನ ಹೆಚ್ಚು ಸೇವಿಸೋದು, ವ್ಯಾಯಾಮ ಮಾಡದೇ ಇರೋದು, ಎಕ್ಸಸೈಸ್ ಸರಿಯಾಗಿ ಮಾಡದೇ ಇದ್ರೆ ಹೆಚ್ಚೆಚ್ಚು ಕೊಬ್ಬು ಬೆಳೀತಾ ಹೋಗುತ್ತೆ. ಅಂತಂದ್ರೆ ನಮ್ಮ ದೇಹಕ್ಕೆ ಬೇಡದ ಕೊಲೆಸ್ಟ್ರಾಲ್ ಹೆಚ್ಚು ಬೆಳೀತಾ ಹೋಗುತ್ತೆ ದೇಹದಲ್ಲಿ. ವಾಯು ಮಾಲಿನ್ಯ ಸಹ ಒಂದು ಕಾರಣ ಇದಕ್ಕೆ. ಮತ್ತೆ ಹೆಚ್ಚು ಸಮಯವನ್ನ ಮೊಬೈಲ್, ಟಿವಿ, ಹೀಗೆ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಲ್ವಾ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್, ಟಿವಿ, ಇಂಥ ಒಂದು ಸ್ಕ್ರೀನ್ ನ ಮುಂದೆ ಕಳೆಯೋದು, ಹಾಗಾಗಿ ಕುತ್ಕೊಂಡೇ ಹೆಚ್ಚೊತ್ತಿರೋದು, ಹೀಗೆ ಇದರಿಂದಾಗಿ ಏನಾಗುತ್ತೆ, ಒಬೆಸಿಟಿ ಹೆಚ್ಚಾಗುತ್ತೆ. ಇನ್ನು ಬಡ ಕುಟುಂಬಗಳಲ್ಲಿ ಅವರು ಹೆಚ್ಚು ಸರ್ಕಾರದಿಂದ ಸಿಗುತ್ತಲ್ವಾ ಗೋಧಿ ಅಕ್ಕಿ, ಇದನ್ನ ಹೆಚ್ಚು ಉಪಯೋಗಿಸ್ತಾರೆ. ಹಾಗಾಗಿ ಅದರಿಂದ ಸಹ ಒಬೆಸಿಟಿ ಹೆಚ್ಚಾಗುತ್ತೆ. ಯಾಕಂತಂದ್ರೆ ನಾವು ಮುಖ್ಯವಾಗಿ ಮೊದಲೊಂದು ಸಾರಿ ಹೇಳಿದ್ವಲ್ವಾ, ಬ್ಯಾಲೆನ್ಸ್ ಡಯಟ್ ಬೇಕಾಗುತ್ತೆ. ಬ್ಯಾಲೆನ್ಸ್ ಡಯಟ್ ಅಂತಂದ್ರೆ ಸಮತೋಲಿತ ಆಹಾರ, ಎಲ್ಲಾ ಮೇಜರ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸರಿಯಾಗಿ ಇರಬೇಕು. ಅದರಲ್ಲಿ ಯಾವುದೇ ಒಂದು ಹೆಚ್ಚು ಕಡಿಮೆ ಆದ್ರೂ ಅದರಲ್ಲಿ ಮೊದಲಿಂದ ಪ್ರಾಬ್ಲಮ್ ಆಗುತ್ತೆ. ಸಮತೋಲಿತ ಆಹಾರ ಬೇಕಾಗಿರುತ್ತೆ. ಆದ್ರೆ ಅಕ್ಕಿ ಗೋಧಿಯಿಂದ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚು ಸಿಗುತ್ತಾ ಹೋಗುತ್ತೆ ದೇಹಕ್ಕೆ, ಆದ್ರೆ ಪ್ರೋಟೀನ್ ಮತ್ತೆ ವಿಟಮಿನ್ ಅಂಶದ ಕೊರತೆ ಉಂಟಾಗುತ್ತೆ. ಹಾಗಾಗಿ ನೀವು ನೋಡಿರಬಹುದು ಎಷ್ಟೋ ಸಾರಿ ಈಗ ಸರ್ಕಾರ ಈಗೀಗ ಮಿಲ್ಲೆಟ್ಗಳ ಬಗ್ಗೆ ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ತಾ ಇದೆ. ಅಂತಂದ್ರೆ ಬೇರೆ ಬೇರೆ ಧಾನ್ಯಗಳ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಹೊರಟಿದ್ದಾರೆ. ಅಂತಂದ್ರೆ ನಮ್ಮ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಹಳ್ಳಿಗಳಲ್ಲಿ ಈ ಒಂದು ಒಬೆಸಿಟಿ ಅಂತ ಸಮಸ್ಯೆ ಆಗಿರಬಹುದು, ಅಥವಾ ವಿಟಮಿನ್ ಕೊರತೆ ಮತ್ತೆ ಐರನ್ ಡೆಫಿಷಿಯನ್ಸಿ, ಈ ರೀತಿಯ ಸಮಸ್ಯೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇದನ್ನು ನಿವಾರಿಸಲಿಕ್ಕೋಸ್ಕರ ಮಿಲ್ಲೆಟ್ಗಳಾಗಿರಬಹುದು, ಧಾನ್ಯಗಳು, ಹೀಗೆ ಬೇರೆ ಬೇರೆ ಪ್ರೋಟೀನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ ಆ ಒಂದು ಪ್ರಾಡಕ್ಟ್ ಗಳಿಗೆ. ಅದರಲ್ಲೂ ಇಂಡಿಯನ್ ಸ್ಟೋರ್ ಮೋರ್ ವೆಲಿ ಫ್ಯಾಟ್. ಇಂಡಿಯನ್ಸ್ ಆರ್ ಜೆನೆಟಿಕಲಿ ಪ್ರೋನ್ ಟು ಅಬ್ಡಾಮಿನಲ್ ಫ್ಯಾಟ್ ವಿಚ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಡಯಾಬಿಟೀಸ್ ಅಂಡ್ ಹಾರ್ಟ್ ಡಿಸೀಸಸ್. ದ ಯೂಶುವಲ್ ವೇಟ್ ಮೆಜರ್ಮೆಂಟ್ ಇಸ್ ನಾಟ್ ಇನಫ್. ಡಾಕ್ಟರ್ ನೋ ಚೆಕ್ ವೇಸ್ಟ್ ಸೈಜ್ ಟು. ಅಂತಂದ್ರೆ ಭಾರತೀಯರಿಗೆ ಹೆಚ್ಚು ಬೊಜ್ಜಿನ ಸಮಸ್ಯೆನ ಮೊದಲಿಂದಾನು ಹೊಂದಿರ್ತಾರೆ. ಅಂದ್ರೆ ನಮ್ಮ ಜೆನೆಟಿಕಲಿ ಹೆಚ್ಚು ಬೊಜ್ಜನ್ನ ಹೊಂದಿರೋದು ಆಟೋಮೆಟಿಕಲಿ ಬಂದಿರುತ್ತೆ ಎಷ್ಟೋ ಜನರಿಗೆ. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಮಧುಮೇಹ ಅಥವಾ ಹೃದಯ ರೋಗವನ್ನ ತರಬಹುದು. ಮತ್ತೆ ಈ ಸಾಮಾನ್ಯವಾಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಮೆಜರ್ಮೆಂಟ್ ಇದೆ. ಇದರ ಬಗ್ಗೆ ಕೆಳಗಡೆ ಕೊಡ್ತೇನೆ, ಹೇಳ್ತೇನೆ. ಬಾಡಿ ಮಾಸ್ ಇಂಡೆಕ್ಸ್ ನ ಮೂಲಕ ದೇಹದ ಒಂದು ಹೈಟು, ವೇಟು ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಇದು ಸಹ ಈಗ ಸಾಕಾಗ್ತಾ ಇಲ್ಲ. ಇದಕ್ಕಾಗಿ ನಮ್ಮ ದೇಹದ ಸೊಂಟದ ಭಾಗವನ್ನ ಯಾವ ರೀತಿ ನಮ್ಮ ದೇಹ ಬದಲಾಗ್ತಾ ಇದೆ ಅದನ್ನ ಸಹ ಈಗ ವೈದ್ಯರು ಪರೀಕ್ಷಿಸ್ತಾ ಇದ್ದಾರೆ. ಇನ್ನು ಲ್ಯಾಕ್ ಆಫ್ ಎಕ್ಸಸೈಸ್, ಮೊದಲೇ ಹೇಳಿದಾಗೆ ಆಲ್ಮೋಸ್ಟ್ ಹಾಫ್ ಆಫ್ ಇಂಡಿಯನ್ಸ್ ಆರ್ ನಾಟ್ ಫಿಸಿಕಲಿ ಆಕ್ಟಿವ್. Cities lack safe places for walking, cycling or playing, which makes people less likely to exercise. ಅಂತಂದ್ರೆ ಸಿಟಿಗಳಲ್ಲಂತೂ ಸೈಕಲ್ ಓಡಿಸ್ಲಿಕ್ಕಾಗಿರ್ಬಹುದು, ನಡೆಯಲಿಕ್ಕೆ, ವಾಕಿಂಗಿಗೆ ಅಥವಾ ಆಟ ಆಡ್ಲಿಕ್ಕೆ ಸುರಕ್ಷಿತ ಸ್ಥಳಗಳೇ ಇರೋದಿಲ್ಲ. ಹೀಗಾಗಿ ಜನರು ಸುಮಾರು 50ರಷ್ಟು ಜನರು, ಭಾರತದ 50ರಷ್ಟು ಜನರು ಯಾವುದೇ ಶಾರೀರಿಕವಾಗಿ ವ್ಯಾಯಾಮವನ್ನ ಮಾಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ. ಬಾಡಿ ಮಾಸ್ ಇಂಡೆಕ್ಸ್ ಏನಿದು? ಮೆಜರ್ ದಟ್ ಚೆಕ್ಸ್ ಇಫ್ ಅ ಪರ್ಸನ್ಸ್ ವೇಟ್ ಇಸ್ ಹೆಲ್ದಿ ಬೇಸ್ಡ್ ಆನ್ ಹೈಟ್ ಅಂಡ್ ವೇಟ್. ಅಂತಂದ್ರೆ ನಮ್ಮ ದೇಹದ ತೂಕ ಇದೆಯಲ್ಲ ಅದು ಸರಿಯಾಗಿದೆಯಾ, ನಮ್ಮ ಹೈಟ್ಗೆ ಕರೆಕ್ಟ್ ಆಗಿದೆಯಾ, ಅಥವಾ ನಮ್ಮ ದೇಹದ ಒಂದು ಬೊಜ್ಜಿನ ಪ್ರಮಾಣ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಮೊದಲು ಇದನ್ನ ಇಟ್ಕೊಂಡು ನಾವು ಚೆಕ್ ಮಾಡ್ತಿದ್ರು. ಡಾಕ್ಟರ್ಸ್ಗಳು ಚೆಕ್ ಮಾಡ್ತಾ ಇದ್ರು. ಆದ್ರೆ ಈಗ ಅದರದ ಒಂದು ಅದು ಸಾಕಾಗೋದಿಲ್ಲ ಅಂತ ಮೇಲೆ ಹೇಳಿದ್ವಲ್ಲ, ವೇಸ್ಟ್ ಸೈಜ್ ಅನ್ನು ಚೆಕ್ ಮಾಡ್ತಾರೆ. ಬಟ್ ಇಟ್ ಡಸ್ ನಾಟ್ ಶೋ ವ್ಯಾರ್ ಫ್ಯಾಟ್ ಇಸ್ ಸ್ಟೋರ್ಡ್ ಇನ್ ದ ಬಾಡಿ. ಯಾಕಂತಂದ್ರೆ ದೇಹದಲ್ಲಿ ಎಲ್ಲಿ ಹೆಚ್ಚು ಕೊಬ್ಬು ಯಾವ ರೀತಿ ಸ್ಟೋರ್ ಆಗಿದೆ ಅನ್ನೋದನ್ನ ಇದರಿಂದ ತಿಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹೇಗೆ ಅಳಿಯೋದು? ನೀವು ಸಹ, ಅಂದ್ರೆ ನಾವು ಸಹ ಇದನ್ನ ಚೆಕ್ ಮಾಡ್ಕೋಬಹುದು ಬಾಡಿ ಮಾಸ್ ಇಂಡೆಕ್ಸ್ ಅನ್ನು. ಅಂತಂದ್ರೆ ನಮ್ಮ ಹೈಟ್ ಮತ್ತೆ ವೇಟ್ ಎರಡು ನಮ್ಗೆ ಗೊತ್ತಿದ್ರಾಯ್ತು. ಕೆಜಿ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್ ಅಂತ ನಾವು ಎಷ್ಟು ತೂಕ ಇದ್ದೇವೆ, ಎಷ್ಟು ಕೆಜಿ ಇದ್ದೇವೆ ಅಂತ ಮೇಲ್ಗಡೆ ಬರೆದು ಕೆಳಗಡೆ ಡಿವೈಡ್ ಯಾವ್ದ್ರಿಂದ ಮಾಡೋದು? ನಮ್ಮ ಹೈಟ್ ಎಷ್ಟು ಮೀಟರ್ ಇದೆಯಲ್ವಾ ಅದನ್ನ ಸ್ಕ್ವೇರ್ ಮಾಡಿ ಅದನ್ನ ಡಿವೈಡ್ ಮಾಡಿದ್ರೆ ಆಯ್ತು. ಅದರಿಂದ ನಾವು ಎಷ್ಟು ಹೈಟ್ ಇದ್ದೇವೆ ಮತ್ತೆ ಎಷ್ಟು ತೂಕ ಇದ್ದೇವೆ, ಮೇಲ್ಗಡೆ ಕೆಜಿ ಎಷ್ಟು ಕೆಜಿ ಇರೋದು, ಮತ್ತೆ ಹೈಟಿನ ಸ್ಕ್ವೇರ್ ಮೀಟರ್ ಸ್ಕ್ವೇರ್. ಈಗ ಒಂದು ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ 18 ಇಂದ 24 ಅಥವಾ 25 ತನಕ ಇದ್ರೆ ನಾವು ನಾರ್ಮಲ್ ಆಗಿದ್ದೇವೆ, ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ನಮ್ದು ಕರೆಕ್ಟ್ ಆಗಿದೆ ಅಂತ ಹಲವಾರು ತಜ್ಞರು ಹೇಳ್ತಾರೆ. ಇನ್ನು ಮೆಟಬಾಲಿಕ್ ಸಿಂಡ್ರಮ್ ಅಂತ ಒಂದು ಟರ್ಮನ್ನ ನೆನ್ಪಿಟ್ಕೊಳ್ಳಿ. ಗ್ರೂಪ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತಂದ್ರೆ ಒಂದೇ ಇಶ್ಯೂ ಅಲ್ಲ, ಹಲವಾರು ಇಶ್ಯೂಗಳಿದೆ. ಲೈಕ್ ಹೈ ಬ್ಲಡ್ ಶುಗರ್ ಅಂಡ್ ಹೈ ಕೊಲೆಸ್ಟ್ರಾಲ್. ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಿರೋದು,
ಸಕ್ಕರೆಯ ಪ್ರಮಾಣ ಹೆಚ್ಚಿರೋದು ಮತ್ತೆ ಕೊಲೆಸ್ಟ್ರಾಲ್ ಕೊಬ್ಬಿನ ಅಂಶ ಹೆಚ್ಚಿರೋದು. ದಟ್ ಇನ್ಕ್ರೀಸ್ ದಿ ಚಾನ್ಸ್ ಆಫ್ ಗೆಟಿಂಗ್ ಡಯಾಬಿಟೀಸ್, ಸ್ಟ್ರೋಕ್ ಅಂಡ್ ಹಾರ್ಟ್ ಡಿಸೀಸ್. ಈ ಅಂಶಗಳು ಕೊಬ್ಬಿನ ಅಂಶ ಆಗಿರಬಹುದು, ಸಕ್ಕರೆಯ ಅಂಶ ಆಗಿರಬಹುದು, ಅದು ಹೆಚ್ಚಾಗ್ತಾ ಇದ್ದ ಹಾಗೆ ಮಧುಮೇಹ, ಸಕ್ಕರೆ ಕಾಯಿಲೆ, ಸ್ಟ್ರೋಕ್, ಪಾರ್ಶ್ವವಾಯು ಆಗಿರಬಹುದು ಅಥವಾ ಹಾರ್ಟ್ ಅಟ್ಯಾಕ್, ಈ ತರ ಹಾರ್ಟ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಇನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದ್ರೆ ನಿಮ್ಗೆ ಮೊದಲೊಂದ್ಸಾರಿ ಹೇಳಿದ್ವಿ, ಅಂತಂದ್ರೆ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದ್ರೆ ಸಾಂಕ್ರಾಮಿಕ ಅಲ್ಲದ ರೋಗಗಳು. ಡಿಸೀಸಸ್ ಲೈಕ್ ಡಯಾಬಿಟೀಸ್, ಹಾರ್ಟ್ ಡಿಸೀಸ್ ಅಂಡ್ ಕ್ಯಾನ್ಸರ್ that do not spread from person to person but are caused by lifestyle and genetics. ಯಾವುದರಿಂದ ಹರಡುತ್ತೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು? ಸಾಂಕ್ರಾಮಿಕವಲ್ಲದ ರೋಗಗಳು ಅಂತಂದ್ರೆ ಅದು ಬರೋದು ಯಾವ್ದ್ರಿಂದ? ನಮ್ಮ ಲೈಫ್ ಸ್ಟೈಲ್ ಇಂದ, ನಮ್ಮದೇ ಜೀವನ ಶೈಲಿಯಿಂದ ಮತ್ತೆ ನಮ್ಮ ಜೀನ್ಸ್ ಗಳಿಂದ ಆನುವಂಶಿಕವಾಗಿ ಬರುತ್ತೆ, ಅಥವಾ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ರೋಗಗಳು. ಅದಕ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೀತೇವೆ. ಉದಾಹರಣೆಗೆ ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ಗಳು, ಕ್ಯಾನ್ಸರ್ ನಂತಹ ಕೆಲವು ರೋಗಗಳು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೆಸ್ಕೊಳ್ಳುತ್ತೆ. ಅದರಲ್ಲೂ ಮುಖ್ಯವಾಗಿ ಈಗಿನ ಕಾಲದಲ್ಲಿ ನೀವು ನೋಡಿರಬಹುದು, ಅಂತಂದ್ರೆ ಹಿಂದಿನ ನಾವು ಡಿಸೆಂಬರ್ನಲ್ಲಿ ಒಂದ್ಸರಿ ಚರ್ಚೆ ಮಾಡಿದ್ವಿ, ಕೆಲವರು ನೋಡಿದ್ರೆ ನೆನಪಿರುತ್ತೆ. ಅಂತಂದ್ರೆ ಕ್ಯಾನ್ಸರ್ ಮತ್ತೆ ಕೆಲವೊಂದು ರೋಗಗಳು ಮುಖ್ಯವಾಗಿ ಬರೋದು ಟೊಬ್ಯಾಕೊ ಇಂದ ಅಂತ ನೀವು ತಿಳ್ಕೊಂಡಿರ್ತೀರಿ. ಸರ್ಕಾರ ಇಂಥ ಒಂದು ಉತ್ಪನ್ನಗಳನ್ನ ಇನ್ನೂ ಯಾಕೆ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇಲ್ಲ ಇದ್ರ ಮೇಲೆ? ಹೆಚ್ಚು ಟ್ಯಾಕ್ಸ್ ಹಾಕಿದ್ರೆ ಸರ್ಕಾರಕ್ಕೂ ಹೆಚ್ಚು ಆದಾಯ ಬರ್ತಾ ಇತ್ತು, ಮತ್ತೆ ಇದನ್ನ ಉಪಯೋಗಿಸುವವರ ಸಂಖ್ಯೆ ಸಹ ಕಡಿಮೆ ಆಗ್ತಾ ಇತ್ತು ಅನ್ನುವಂತ ಒಂದು ಪಾಯಿಂಟ್ ಅನ್ನು ಒಬ್ರು ಹೇಳಿದ್ರು. ಅದೇ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ವಿಷಯ ಇದಾದ್ರೆ, ಇನ್ನು ಶುಗರ್ ಲೆವೆಲ್, ಮುಖ್ಯವಾಗಿ ಈಗಿನ ಕಾಲದಲ್ಲಿ ಶುಗರಿಗೆ ಮುಖ್ಯವಾದ ಕಾರಣ ನಾವು ತೆಗೆದುಕೊಳ್ಳುವಂತಹ ಸ್ನಾಕ್ಸ್ಗಳು, ಬೆವರೇಜಸ್ಗಳು. ಅಂತಂದ್ರೆ ಈಗ ಹೊರಗಿನ ತಿಂಡಿಗಳು ಅಥವಾ ಈಗ ತಂಪು ಪಾನೀಯಗಳಂತ ಹೇಳ್ತೇವಲ್ವಾ, ಅದನ್ನ ಹೆಚ್ಚು ಕುಡಿಯೋದ್ರಿಂದ ಶುಗರ್ ಲೆವೆಲ್, ಟ್ರಾನ್ಸ್ ಫ್ಯಾಟ್, ಬೇರೆ ಬೇರೆ ಕೊಬ್ಬಿನ ಅಂಶಗಳು ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಈ ಟೊಬ್ಯಾಕೊ ಪ್ರಾಡಕ್ಟ್ಗಳು ಮತ್ತೆ ಈ ಸ್ನಾಕ್ಸ್ ಗಳ ಮೇಲೆ, ಈ ಬೆವರೇಜಸ್ ಗಳ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನು ಸರ್ಕಾರ ಹಾಕ್ಬೇಕು ಅಂತ ಒಂದು ಆರ್ಟಿಕಲ್ ನಾವು ನೋಡಿದ್ವಿ. ಆದ್ರೆ ಟ್ಯಾಕ್ಸ್ ಹಾಕಿದ ಮಾತ್ರಕ್ಕೆ ಜನರು ಉಪಯೋಗವನ್ನ ಕಡಿಮೆ ಮಾಡ್ತಾರೆ ಅಂತ ಅದ್ರ ಅರ್ಥ ಅಲ್ಲ. ಎಷ್ಟೋ ಜನರು ನೀವು ನೋಡಿರ್ಬೋದು, ಹಲವಾರು ಹಳ್ಳಿಗಳಲ್ಲಿ ಮನೆ ಮಠ ಇರುವಂತಹ ಸಾಮಗ್ರಿಗಳನ್ನ ಮಾರಾಟ ಮಾಡಿಯೂ ತಮ್ಮ ಚಟವನ್ನ ಮುಂದುವರಿಸಿರ್ತಾರೆ. ಹಾಗಾಗಿ ಒಂದು ಸಾರಿ ಚಟಕ್ಕೆ ಬಿದ್ಮೇಲೆ ಅದು ಚಟ್ಟದವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ವಾ. ಹಾಗಾಗಿ ಅಂತ ಸಮಸ್ಯೆಗಳು ಎಷ್ಟೋ ಕಡೆ ಮುಂದುವರಿತಾನೆ ಇರುತ್ತೆ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ನಾಳೆಯಿಂದ ಕ್ವಶನ್ಗಳಿರುತ್ತೆ. ನಿಮ್ಮ ಇಷ್ಟವಾದ ಕೋಟನ್ನ ನೀವು ಕಮೆಂಟ್ ಮಾಡಬಹುದು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.